ಹೇ ಗಾಯ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೊಂತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ತಿಳ್ಕೊಂಡಿರಬೇಕು, ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಯಾವ ಥರ ವಿಡಿಯೋಸ್ ಮಾಡೋದು ಏನು ಎಲ್ಲ ಅಂತಲೂ ವಿಡಿಯೋ ಮಾಡಿದ್ದೆ. ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡ್ಕೊಂಬಂದಿಲ್ಲ, ಈಗಲೇ ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇನ್ನು ವೇಟ್ ಮಾಡೋಕ್ಕೆ ಹೋಗ್ಬಿಡಿ, ಇವತ್ತೇ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಾಗಿತ್ತು ಅಂದರೆ, ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಆಲ್ರೆಡಿ ನಿಮಗೆ. ಸೊ ನಿಮ್ಮ ಫಸ್ಟ್ ವಿಡಿಯೋ ಹೆಂಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನನಗೇನು ಗೊತ್ತಿಲ್ಲ, ನಂಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ, ನನ್ನ ಹತ್ರ ಚಲೋ ಕ್ಯಾಮ್ರಾ ಇಲ್ಲ, ಮೈಕ್ ಇಲ್ಲ ಅಂತೇಳಿ ನೀವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡ್ರಿ. ಸೊ ಇವತ್ತೇ ನಿಮ್ಮ ಹತ್ರ ಯಾವ ಮೊಬೈಲ್ ಇದೆ ಅದೇ ಮೊಬೈಲಿಂದನೇ ವಿಡಿಯೋ ಶೂಟ್ ಮಾಡಿ. ಸೊ ಫಸ್ಟ್ ವಿಡಿಯೋ ಹೆಂಗಾಗಿರಬೇಕು ಅಂದರೆ ಇಂಟ್ರೊಡಕ್ಷನ್ ವಿಡಿಯೋ. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ, ಒಂದು ಮಿಸ್ಟೇಕ್ ಮಾಡಿಬಿಡ್ತಾರೆ. ಸೊ ನಾನು ಕೂಡ ಒಂದು ಮಿಸ್ಟೇಕ್ ಮಾಡಿದ್ದೆ. ಏನು ಅಂತಂದರೆ ಇಂಟ್ರೊಡಕ್ಷನ್ ವಿಡಿಯೋನೇ ಮಾಡಿರಲಿಲ್ಲ ನಾನು, ಬರೀ ಬ್ಲಾಗ್ಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ. ನಾನು ಒಂದು 2 ಇಯರ್ಸ್ ಬ್ಯಾಕ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಅಷ್ಟು, ಇವಾಗ ನೋಡಿ ನಾನು ಏನೋ ಅಷ್ಟು ಯೂಟ್ಯೂಬ್ ಮಾಡಬೇಕು ಅಂತ ಚಾನಲ್ ಕ್ರಿಯೇಟ್ ಮಾಡಿದೆ, ಬಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಯೂಟ್ಯೂಬಲ್ಲಿ ನೋಡಲೇ ಇಲ್ಲ. ಸೊ ಇದೊಂದು ಮಿಸ್ಟೇಕ್ ಮಾಡಿದೆ ನಾನು, ಅದಕ್ಕೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ. ಸೊ ಈ ಪ್ರಾಬ್ಲಮ್ಸ್ ನನ್ನ ಒಂದು ವ್ಯೂವರ್ಸ್ಗೆ ಆಗಬಾರ್ದು, ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಆ ಪ್ರಾಬ್ಲಮ್ಸ್ ಅವ್ರಿಗೆ ಆಗಬಾರ್ದು ಅಂತ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅವಾಗ ನಾನು ಒಂದು ಇಂಟ್ರೊಡಕ್ಷನ್ ವಿಡಿಯೋನ ನಾನು ಹೆಂಗೆ ಮಾಡಬೇಕು ಅದನ್ನು ಕೂಡ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಇಂಟ್ರೊಡಕ್ಷನ್ ವಿಡಿಯೋನೇ ಮಾಡಿರಲಿಲ್ಲ. ಸೊ ನೀವೆಲ್ಲ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ನೀವೇನಾದರೂ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇಂಟ್ರೊಡಕ್ಷನ್ ವಿಡಿಯೋ ಈಸ್ ಅ ಮೇನ್ ಇಂಪಾರ್ಟೆಂಟ್. ಯಾಕಂತಂದರೆ ಫಸ್ಟ್ ವಿಡಿಯೋ ಮಾಡ್ತಾ ಇರ್ತೀರ, ಮಾಡಿದ ತಕ್ಷಣ ನೀವು ಹೋಗಿ ನನ್ನ ಡೈಲಿ ರೂಟೀನ್ ಅಥವಾ ನನ್ನ ಮೇಕಪ್ ರೂಟೀನ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಫಸ್ಟ್ ನಿಮ್ಮದು ಸೆಲ್ಫ್ ಇಂಟ್ರೊಡಕ್ಷನ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಒಂದು 1 ಮಿನಿಟ್ ಆಗಿರಲಿ 2 ಮಿನಿಟ್ ಆಗಿರಲಿ ಕ್ರಿಯೇಟ್ ಮಾಡಿ, ಓಕೆನಾ? ಫಸ್ಟ್ ನಿಮಗೆ ಇಂಟ್ರೊಡಕ್ಷನ್ ವಿಡಿಯೋ ಏನು ಮಾಡಬೇಕು, ಸಿಂಪಲ್ ಇರುತ್ತೆ ಗೈಸ್, ಏನೂ ಇಲ್ಲ. ನಿಮ್ಮ ಹೆಸರು, ನೀವು ಯಾವ ಊರು, ನೀವೇನು ಓದ್ತಾ ಇದ್ದೀರಾ, ಹೌಸ್ ವೈಫ್ ಆಗಿದ್ದೀರಾ ಆರ್ ಎಲ್ಸ್ ಜಾಬ್ ಮಾಡ್ತಾ ಇದ್ದೀರಾ ಅಂತಲೂ ನೀವು ಹೇಳ್ಬೋದು. ನೀವೇನು ಮಾಡ್ತಾಯಿದ್ರೆ ಅದನ್ನು ವಿಡಿಯೋದಲ್ಲಿ ಹೇಳಿಬಿಡ್ರಿ, ಓಕೆನಾ? ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿಬಿಡಿ. ಜಾಬ್ ಮಾಡೋರು ಯೂಟ್ಯೂಬ್ ಮಾಡಬಾರ್ದು ಅಂತ ಏನಿಲ್ಲ, ಅವರು ಕೂಡ ಪಾರ್ಟ್ ಟೈಮ್ ಆಗಿ ಯೂಟ್ಯೂಬನ್ನು ಮಾಡ್ಬೋದು. ಸೊ ಯೂಟ್ಯೂಬ್ ತುಂಬಾ ಒಂದು ಸಮುದ್ರ ಇರೋ ಥರ ಇದೆ, ಎಲ್ಲರಿಗೂ ಕರ್ಕೊಳ್ತಾ ಇರುತ್ತೆ ಬಂದವ್ರಿಗೆಲ್ಲ. ಸೊ ಅದೇ ರೀತಿ ನೀವು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಿ, ನೀವೇನು ಕಾಂಟೆಂಟ್ ಮಾಡ್ತೀರಾ, ಮೇಕಪ್ ಮಾಡ್ತೀರಾ, ಜಿಮ್ ಮಾಡ್ತೀರಾ, ಫಿಟ್ನೆಸ್ಸಿಂದ ಹೇಳ್ತೀರಾ ಆರ್ ಎಲ್ಸ್ ತುಂಬ ಆಪ್ಷನ್ಸ್ ಇದೆ, ಟೈಲರಿಂಗ್, ಮೆಹಂದಿ ಆರ್ಟಿಸ್ಟ್, ತುಂಬ ಆಪ್ಷನ್ಸ್ ಇದೆ, ಹೇಳ್ತಾ ಹೋದರೆ ಮುಗಿಯೋಂಗೆ ಇಲ್ಲ. ಸೊ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀರಾ ಅನ್ನೋದನ್ನು ಹೇಳಿ, ಓಕೆನಾ? ಇನ್ಮೇಲೆ ನಾನು ಡೈಲಿ ವಿಡಿಯೋ ಹಾಕ್ತೀನಿ, ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ನೆಕ್ಸ್ಟ್ ಬಂದುಬಿಟ್ಟು ಅವ್ರ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿ. ಫಸ್ಟ್ ನೀವು ವಿಡಿಯೋ ಮಾಡಿ, ಓಕೆನಾ? ಆಮೇಲೆ ಕಮೆಂಟ್ಸಿಗೆ ರಿಪ್ಲೈ ಮಾಡಿ. ಇದಾಗಿತ್ತು ಇಂಟ್ರಡಕ್ಷನ್ ವಿಡಿಯೋ. ಈ ಥರ ಮಾಡಬೇಕು, ತುಂಬ ಅಟ್ರಾಕ್ಟಿವ್ ಆಗಿ ಥಂಬ್ನೇಲ್ನ ಮಾಡಿ. ನಿಮ್ಗೆ ಥಂಬ್ನೇಲ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದರೆ ಸಿಂಪಲ್ ಇನ್ಶಾರ್ಟ್ ಆ್ಯಪಲ್ಲಿ ಹೋಗಿ ಕಲ್ತ್ಕೊಳ್ಳಿ. ನಿಮಗೆ ಅದು ಗೊತ್ತಾಗ್ತಾ ಇಲ್ಲ, ಅಲ್ಲೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ನಿಮಗೆಲ್ಲ ಸಿಕ್ಬಿಡುತ್ತೆ. ಯೂಟ್ಯೂಬಲ್ಲಿ ಯಾವ ರೀತಿ ನಾವು ಥಂಬ್ನೇಲ್ ಮಾಡೋದು ಅಂತ ಕೂಡ ಅವ್ರು ಹೇಳ್ಕೊಡ್ತಾರೆ ನಿಮಗೆ. ತುಂಬ ಈಸಿ ಪ್ರೊಸೆಸ್. ನನಗೇನು ಬರಲ್ಲ, ನಾನು 7th ಕ್ಲಾಸ್ ಓದಿದ್ದೀನಿ, 6th ಕ್ಲಾಸ್ ಓದಿದ್ದೀನಿ ಅಂದರೆ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರುತ್ತಲ್ಲ, ಏನಿಲ್ಲ, ಕನ್ನಡದಲ್ಲೇ ನೀವು ಯೂಟ್ಯೂಬಲ್ಲಿ ಹೇಳಿಬಿಟ್ರೆ ಕನ್ನಡದಲ್ಲೇ ಒಂದು 1000 ವಿಡಿಯೋಸ್ ಬರುತ್ತೆ ಗೈಸ್. ಅದನ್ನೇ ನೋಡಿಕೊಂಡು ಸಿಂಪಲ್ಲಾಗಿ ಮಾಡಿಬಿಡೋದು ಅಷ್ಟೇ. ಇನ್ನೂ ವೇಟ್ ಮಾಡೋಕ್ಕೆ ಹೋಗ್ಬೇಡಿ, ಇವತ್ತೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ನೀವು ಇಂಟ್ರೊಡಕ್ಷನ್ ವಿಡಿಯೋ, ಫಸ್ಟ್ ವಿಡಿಯೋನ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ, ಓಕೆನಾ? ತುಂಬ ಜನಕ್ಕೆ ಮಾಡಬೇಕು ಅಂತ ಇರುತ್ತೆ. ಸೊ ಅವ್ರು ಏನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ, ನಾನು ನೋಡಿದವ್ರು ಏನು ಅನ್ಕೊತಾರೆ, ನಾನು ನೋಡಿ ನಕ್ಬಿಡ್ತಾರೇನೋ ನನ್ನ ವಿಡಿಯೋಸ್ ಮಾಡಿದರೆ ಅಂತ ತುಂಬ ಜನ ಅದನ್ನು ಅನ್ಕೊತಿರ್ತೀರ. ಈ ರೀತಿ ಅನ್ಕೊಂಡು ನಾನೇ ಲೇಟ್ ಮಾಡಿಬಿಟ್ಟೆ. ಬ್ಲಾಗ್ಸ್ ಮಾಡಿದರೆ ಯಾರ್ದಾದ್ರು ನೋಡಿದವ್ರು ಏನು ಅನ್ಕೊಂಡ್ಬಿಡ್ತಾರೆ ಅಂತ ಭಯ ಪಟ್ಕೊಂಡು. ಸೊ ಆ ರೀತಿ ಏನು ಭಯ ಪಟ್ಕೊಳಕ್ಕೆ ಹೋಗ್ಬಿಡಿ. ಯಾರು ನೋಡಿದವ್ರು ನಿಮ್ಮನ್ನು ನಾಳೆ ನೀವು ಒಂದಿನ ಚೆನ್ನಾಗಿ ಗ್ರೋ ಆದ್ಮ್ಯಾಗ ಅವರೇ ನಿಮಗೆ ಬಂದು ವಿಶ್ ಮಾಡ್ತಾರೆ, ಓ ಚೆನ್ನಾಗಿ ವೀಡಿಯೋಸ್ ಮಾಡ್ತಾ ಇದೆಯಾ ಅಂತ. ಈಗ ನಂಗೆ ತುಂಬ ಜನ ಹಂಗೆ ಹೇಳ್ತಾರೆ, ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀನಿ, ನಂಗೆ ನೋಡಿದ್ರೆಲ್ಲ ನಮ್ಮ ಮನೆ ಹತ್ರದವರು, ನನ್ನ ಫ್ರೆಂಡ್ಸ್ ಏನು ಹೇಳಿಲ್ಲ, ನನ್ನ ಫ್ರೆಂಡ್ಸ್ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾಕೆ ಹೇಳಬೇಕು, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ, ನನ್ನ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಏನಾದರೂ ಮಿಸ್ಟೇಕ್ ಆದರೆ ಹೇಳ್ತಾರೆ, ಈ ಥರ ಮಾಡು ಅಂತೇಳಿ. ಸೊ ನನ್ನ ಫ್ರೆಂಡ್ಸ್ ತುಂಬಾ ನನ್ನ ಲಕ್ಕಿ, ಅವರೆಲ್ಲ ಪಡ್ಕೊಂಡಿರುವಂಥದ್ದು. ಬಟ್ ಈ ಫ್ಯಾಮಿಲಿ, ಕೆಲವು ಜನ ರಿಲೇಷನ್ಸ್ ಅವರು, ಕೆಲವು ಜನ ಫ್ಯಾಮ್ಲಿದವರು ಏನು ವಿಡಿಯೋ ಮಾಡ್ತಾಳೆ, ಏನೋ ಫಾಲ್ತು ವಿಡಿಯೋ ಅಂತ ಅಂದ್ಕೊಂಡಿರ್ತಾರೆ. ಅವ್ರ ಬಗ್ಗೆ ನೀವೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಗೈಸ್. ಯಾರು ಏನೇ ಅಂದರೂ ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ. ಮುಂದೊಂದಿನ ನೀವು ಚೆನ್ನಾಗಿ ಗ್ರೋ ಆಗಿ ಅರ್ನ್ ಮಾಡ್ತಾಯಿದ್ದೀನಿ ಅನ್ನೋ ಒಂದು ವಿಷಯ ಅವ್ರಿಗೇನು ಗೊತ್ತಾಗುತ್ತಲ್ಲ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಓಕೆನಾ? ಸೊ ಇನ್ನು ವೇಟ್ ಮಾಡೋಕ್ಕೆ ಹೋಗ್ಬಿಡಿ, ಬೇಗ
ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಹೇಳಿದ್ದೀನಿ ಇಂಟ್ರೊಡಕ್ಷನ್ ನೀವು ಸಣ್ಣ ಮಕ್ಳಿಗೆ LKG ಮಕ್ಳಿಗೆ ಹೋಗಿ ಓಡಿಸೋ ನೀವು ಅಂದ ತಕ್ಷಣ ಸೆಲ್ಫ್ ಹೇಳಿ ಅಂದ ತಕ್ಷಣ ಅವರೆಲ್ಲ ಹೇಳ್ಬಿಡ್ತಾರೆ ಮೈ ನೇಮ್ ಈಸ್ ಅಂತ ಎಲ್ಲ ಅವ್ರು ಏನು ನೆನಪಿಸ್ತಿರುತ್ತೋ ಅವ್ರ ಪಾಪ ಮಮ್ಮಿ ನೇಮ್ಸ್ ಎಲ್ಲರೂ ಹೇಳ್ಬಿಡ್ತಾರೆ ಯಾವ ಊರು ಏನು ಇರ್ತದೆ. ಸೊ ನೀವು ಇನ್ನೂ ಯಾಕೆ ವೇಟ್ ಮಾಡ್ತೀರಾ? 21, 22 ಏಜ್ನವ್ರು ಇರ್ತೀರಾ, ನೀವು ಕಾಲೇಜ್ಗೆ ಹೋಗ್ತೀರಾ ಅಂತಂದರೆ ನೀವು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು. ಹಾಗಂತೇಳಿ ಓದೋದು ಬಿಟ್ಟು ನಾನು ಹೇಳಿದ್ದೀನಿ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಿಟ್ರಿ. ಓದೋದು ಬಿಟ್ಟು ಓದಿನ ಜೊತೆಗೆ ಸೊ ಇದೊಂಥರ ಮೆಮೊರೀಸ್ ಉಳಿಯುತ್ತೆ ನಿಮಗೆ. ನಿಮ್ಮ ಸ್ಟಡೀಸ್ ರಿಲೇಟೆಡ್ ಕೂಡ ನೀವು ವಿಡಿಯೋಸ್ ಮಾಡ್ಬೋದು. ಸೊ ಓಕೆನಾ, ಈ ರೀತಿ ಇರುತ್ತೆ. ಇನ್ನು ವೇಟ್ ಮಾಡೋಕ್ಕೆ ಹೋಗ್ಬಿಡಿ. ಇವತ್ತೇ ಹೋಗಿ ನಾನು ವಿಡಿಯೋ ನೋಡ್ಕೊಂಡು ಹೋಗಿ ಇಂಟ್ರೊಡಕ್ಷನ್ ಮಾಡಿಬಿಡಿ. ಓಕೆನಾ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಪಾಯಿಂಟ್ ಮಿಸ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬು, ನಿಮ್ಮೊಂದು ಲೈಕ್, ನಿಮ್ಮೊಂದು ಕಮೆಂಟು ನನಗೊಂಥರ ಎನರ್ಜಿ ಸಿಗುತ್ತೆ. ಇನ್ನೂ ನಾನು ವೀಡಿಯೋಸ್ ಮಾಡಬೇಕು, ನನ್ನ ಕ್ಲೈಂಟ್ಸ್ಗೋಸ್ಕರ, ನನ್ನ ವ್ಯೂವರ್ಸ್ಗೋಸ್ಕರ ಇನ್ನೂ ನಾನು ವೀಡಿಯೋಸ್ ಮಾಡಬೇಕು ಅಂತ ನನಗೂ ಕೂಡ ಒಂದು ಖುಷಿ ಆಗುತ್ತೆ. ಓಕೆನಾ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.